ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿ.ವಿ. ನಾನು ದಿವಿಜೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈತ ನನ್ನ ಸ್ಟೂಡೆಂಟ್ ಇಶಾಂತ್ ಅಂತ. ಇವತ್ತು ನಾವು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಈ ಚಾಪ್ಟರ್ನ ನಾವು ಫಸ್ಟು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಟರ್ಮ್ಸ್ನ ಕಲ್ತ್ಕೊಬೇಕು. ಸೊ ಫಸ್ಟ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದ್ರದ್ದು ಬೇಸಿಕ್ ಏನು ಅಂದರೆ ದಿಸ್ ಆರ್ ಆಲ್ ಬಿಲಾಂಗ್ಸ್ ಟು ಒನ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದಟ್ ಈಸ್ ಕಾರ್ಬೋನಿಲ್ ಕಾಂಪೌಂಡ್. ಏನು ಕಾರ್ಬೋನಿಲ್ ಕಾಂಪೌಂಡ್ ಅಂದರೆ ಕಾರ್ಬನ್ ಆಕ್ಸಿಜನ್ ಬಾಂಡ್ಸ್ ನ ಕಾರ್ಬೋನಿಲ್ ಕಾಂಪೌಂಡ್. ವೆರಿ ಗುಡ್. ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ ಕಾರ್ಬನ್ ಡಬಲ್ ಬಾಂಡೆಡ್ ಟು ಆಕ್ಸಿಜನ್. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರ್ಬೋದು, ಅದರಲ್ಲಿ ಕಾರ್ಬನ್ಗೂ ಆಕ್ಸಿಜನ್ಗೂ ಡಬಲ್ ಬಾಂಡ್ ಇದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ? ಕಾರ್ಬೋನಿಲ್ ಕಾಂಪೌಂಡ್. ಓಕೆ, ದೀಸ್ ಆರ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಿಕಾಸ್ ಇಟ್ ಕಂಟೈನ್ಸ್ ಕಾರ್ಬನ್ ಅಲ್ವಾ? ಕಾರ್ಬನ್ ಇದ್ರೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತೀವಲ್ವಾ? ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಕಾರ್ಬನ್ ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಈ ಮೂರು ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಾರ್ಬೋನಿಲ್ ಕಾಂಪೌಂಡ್ಸಿಗೆ ಬರುತ್ತೆ. ಓಕೆನಾ? ಸೊ ನಾವು ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ನ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತಾನೆ ಹೇಳ್ತೀವಿ. ಅದೇ ಕಾರ್ಬಾಕ್ಸಿಲಿಕ್ ಆಸಿಡ್ನ ಡೆರಿವೇಟಿವ್ ಆಫ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡೋಣ. ಫಸ್ಟ್ ವಿಲ್ ಡಿಸ್ಕಸ್ ವಿತ್ ದ ಟರ್ಮ್ aldehyde. Okay, yes. What are aldehydes? They are the carbonyl compounds having the functional group CHO. Very good. So these are the carbonyl compounds. Basically carbonyl compound ಅಂದ್ರೆ ಆಗ್ಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಕಾರ್ಬನ್ಗೂ ಆಕ್ಸಿಜನ್ಗೂ ಡಬಲ್ ಬಾಂಡ್ ಇರುತ್ತೆ. So these are the carbonyl compound which has functional group CHO. So functional group ನಿಮಗೆ CHO ಇರಬೇಕು. ಸೊ CHO ಫಂಕ್ಷನಲ್ ಗ್ರೂಪ್ ಇದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ? ಆಲ್ಡಿಹೈಡ್ಸ್ ಅಂತ ಹೇಳ್ತೀವಿ. ಸೊ ಎನಿ ಕಾಂಪೌಂಡ್ ವಿಚ್ ಕಂಟೈನ್ಸ್ CHO ಆಸ್ ಫಂಕ್ಷನಲ್ ಗ್ರೂಪ್, ದಟ್ ಈಸ್ ನಥಿಂಗ್ ಬಟ್ ಆಲ್ಡಿಹೈಡ್. ಓಕೆ, ಸೊ ಇವಾಗ ಆಲ್ಡಿಹೈಡ್ ಡೆಫಿನೇಷನ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ವಿತ್ ದ ಜನರಲ್ ಫಾರ್ಮುಲಾ, ಎಕ್ಸಾಂಪಲ್ಸ್ ಅಂಡ್ ನಾಮೆನ್ಕ್ಲೇಚರ್ ಪಾರ್ಟ್ ಆಫ್. ಸೊ general formula of aldehydes is nothing but RCHO. Good. So RCHO ಅಲ್ವಾ? ಸೊ ನಾವಿಲ್ಲಿ R ಅಂದ್ರೆ ಏನಂತ ಹೇಳ್ತೀವಿ? Any alkyl aryl group or hydrogen. Yes, any alkyl group or aryl group or hydrogen. ನೀನು ಸಿಂಪಲ್ ಆಗಿ ಹೈಡ್ರೋಜನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದು R ಪ್ಲೇಸಿಗೆ, ಅಥವಾ ಆಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅರೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹೈಡ್ರೋಜನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಸಿಂಪಲ್ ಆಲ್ಡಿಹೈಡ್ ಅಥವಾ ಬೇಸಿಕ್ ಆಲ್ಡಿಹೈಡ್ ಬರುತ್ತೆ. ಓಕೆನಾ? ಅದೇ ಅರೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ, ಆಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ ಅಂದ್ರೆ ನೀನು ಯಾವ ಆಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡಿರ್ತೀಯ ಅದರ ರೆಸ್ಪೆಕ್ಟಿವ್ ಆಲ್ಡಿಹೈಡ್ ಬರುತ್ತೆ. ಸೊ ಆಲ್ಕೈಲ್ ಗ್ರೂಪ್ ಅಂದ್ರೆ ಏನಪ್ಪ? ಏನಾಗಿರುತ್ತವು? CH3. ಎಸ್, ಅವೆಲ್ಲ ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಆಗಿರುತ್ತೆ. CH3 ಅದೆಲ್ಲಾನು ಬರುತ್ತೆ. ಓಕೆನಾ? ಅರೈಲ್ ಅಂದ್ರೆ ಬೆಂಜಿನ್ ರಿಂಗ್ ಹಂಗಂದ್ರೆ ಆರೋಮ್ಯಾಟಿಕ್ ಕಾಂಪೌಂಡ್ ಆಗಿರುತ್ತೆ. ರೈಟ್. ಸೊ ನಾವು ಆಲಿಫ್ಯಾಟಿಕ್ಕಿಗೂ ಒಂದು ಎಕ್ಸಾಂಪಲ್ ನೋಡೋಣ, ಆರೋಮ್ಯಾಟಿಕ್ಕಿಗೆ ಒಂದು ಎಕ್ಸಾಂಪಲ್ ನೋಡೋಣ, ಹಾಗೆ ಹೈಡ್ರೋಜನ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಜನರಲ್ ಫಾರ್ಮುಲಾ RCHO. ಅಂಡ್ ಒನ್ ಥಿಂಗ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಟ್ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಅದರಲ್ಲೂ ಫಂಕ್ಷನಲ್ ಗ್ರೂಪ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ ಅದ್ರದ್ದು ಜನರಲ್ ಫಾರ್ಮುಲಾ ಕಲ್ತ್ಕೊಳ್ಳಿ. ಓಕೆ, ಆಲ್ಕೋಹಾಲ್ ಅಂದ್ರೆ ROH, ಆಲ್ಡಿಹೈಡ್ ಅಂದ್ರೆ RCHO, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ RCOOH. ಓಕೆನಾ? ಸೊ ಎಸ್ಟರ್, ಈಥರ್, ಅಮೈನ್, ಅಮೈಡ್ ಯಾವುದೇ ಫಂಕ್ಷನಲ್ ಗ್ರೂಪ್ ಆಗಿರ್ಬೋದು, ಫಸ್ಟ್ ಲರ್ನ್ ದಟ್ ಜನರಲ್ ಫಾರ್ಮುಲಾ. ನೀನು ಜನರಲ್ ಫಾರ್ಮುಲಾದಲ್ಲಿ ಏನು ಮಾಡಬೇಕು? ಫಂಕ್ಷನಲ್ ಗ್ರೂಪ್ ಪಾರ್ಟ್ ಅನ್ನಂದ್ರೆ ಏನು CHO ಇದೆಯೋ ಅದನ್ನು ಹಾಗೆ ರಿಟೈನ್ ಮಾಡ್ಕೋತೀಯ. R ಮಾತ್ರ ನೀನು ಚೇಂಜ್ ಮಾಡ್ತಾ ಹೋಗ್ತೀನಿ. ನೀನು ಆಲಿಫ್ಯಾಟಿಕ್ ಹಾಕಿದ್ರೆ ಆಲಿಫ್ಯಾಟಿಕ್ ಕಾಂಪೌಂಡ್ ಬರುತ್ತೆ,
ಆರೋಮ್ಯಾಟಿಕ್ ಚೈನ್ ಹಾಕಿದ್ರೆ ಆರೋಮ್ಯಾಟಿಕ್ ಕಾಂಪೌಂಡ್ ಬರುತ್ತೆ, ಸಿಂಪಲ್ ಆಗಿ ಹೈಡ್ರೋಜನ್ ಹಾಕಿದ್ರೆ ಬೇಸಿಕ್ ಕಾಂಪೌಂಡ್ ಬರುತ್ತೆ. Yes, ma'am. ಓಕೆನಾ? ಸೊ ಎಕ್ಸಾಂಪಲ್ಸ್, ನಾಮನ್ಕ್ಲೇಚರ್ ಇದೆಲ್ಲ ಈಸಿಯಾಗಿ ಅರ್ಥ ಆಗಬೇಕು ಅಥವಾ ನೆನ್ಪಿಟ್ಕೊಬೇಕು ಅಂದ್ರೆ ಫಸ್ಟ್ ಯು ಗೋ ಥ್ರೂ ವಿತ್ ದ ಜನರಲ್ ಫಾರ್ಮುಲಾ ಪ್ರಾಪರ್ಲಿ. Yes. ಓಕೆ, ಸೊ ಬ್ಲಾಂಕ್. ಸೊ ಎಕ್ಸಾಂಪಲ್ಸ್ ಇವಾಗ ನಾವೇನು ಅಲ್ಲಿ ಆರಿಗೆ ಹೆಚ್ ಆಲ್ಕೈಲ್ ಅರೈಲ್ ಅಂತ ತಗೊಂಡ್ವಿ, ಅದೇ ತರನೇ ಎಕ್ಸಾಂಪಲ್ಸ್ ಬರಿತಾ ಹೋಗೋಣ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, RCHO ಜನರಲ್ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಒಂದೊಂದೇ 6 ಗ್ರೂಪ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಸ್ಟ್ ಐ ವಿಲ್ ರೈಟ್ ಫಾರ್ ಹೆಚ್, ಹೈಡ್ರೋಜನ್. ಓಕೆನಾ? HCHO. ದಿಸ್ ಇಸ್ ದ ಬೇಸಿಕ್ ಎಕ್ಸಾಂಪಲ್. ಯಾವುದು? ಫಾರ್ಮಾಲ್ಡಿಹೈಡ್. ವೆರಿ ಗುಡ್. ಇದನ್ನ ನಾವೇನಂತೀವಿ? ಫಾರ್ಮಾಲ್ಡಿಹೈಡ್ ಅಂತ ಹೇಳ್ತೀವಿ. ಬಿಕಾಸ್ ಓನ್ಲಿ ಒನ್ ಕಾರ್ಬನ್ ಆಟಮ್ ಇಸ್ ದೇರ್ ಅಂಡ್ ಒನ್ ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಇನ್ ಪ್ಲೇಸ್ ಆಫ್ R. ಓಕೆ, ಸೊ ಇದು ಹೈಡ್ರೋಜನ್ ನ ರಿಪ್ಲೇಸ್ ಮಾಡಿದೆ. ನಾನು ಒಂದು ಆಲ್ಕೈಲ್ ಗ್ರೂಪಿಗೆ ಕೊಡ್ತೀನಿ ಒಂದು ಎಕ್ಸಾಂಪಲ್ ನ, ಒಂದು ಅರೈಲ್ ಕೊಡ್ತೀನಿ. ಓಕೆ, ಸೊ ಆಲ್ಕೈಲ್ ಗ್ರೂಪಿಗೆ ಯಾವ್ದು ತಗೊಳ್ಳೋಣ? CH3. ಅಗೇನ್ ದಟ್ ಈಸ್ ದ ಬೇಸಿಕ್ ಆರ್ ವೆರಿ ಸಿಂಪ್ಲೆಸ್ಟ್ ಆಲ್ಕೈಲ್ ಗ್ರೂಪ್. ಓಕೆ, ಸೊ CH3CHO ಇದನ್ನ ನಾವು ಕಾಮನ್ ನೇಮ್ ಅಲ್ಲಿ ಏನಂತೀವಿ? ಅಸಿಟಾಲ್ಡಿಹೈಡ್. ನೀನು CH3ನೇ ತಗೋಬೇಕು ಅಂತ ಏನಿಲ್ಲ, ಯು ಕ್ಯಾನ್ ರಿಪ್ಲೇಸ್ ಎನಿ ಆಲ್ಕೈಲ್ ಗ್ರೂಪ್. ನಾನು ಇಲ್ಲಿ CH3 ಬೇಸಿಕ್ ಅನ್ನೋದನ್ನು ತಗೊಂಡಿನಿ. ಯು ಕ್ಯಾನ್ ರಿಪ್ಲೇಸ್ ಇಟ್ ವಿತ್ C2H5, C3H7, C4H9 ಯಾವ್ದಾದ್ರು ತಗೋಬಹುದು. ಬ್ಯೂಟೈಲ್, ಪ್ರೊಪೈಲ್, ಈಥೈಲ್, ಪೆಂಟೈಲ್ ಯಾವ ಗ್ರೂಪ್ ಇಂದನಾರು ರಿಪ್ಲೇಸ್ ಮಾಡ್ಬೋದು. ಅದೇ ಆರೋಮ್ಯಾಟಿಕ್ ತಗೊಂಡ್ರ ಬೆಂಜಿನ್. ಸಿಂಪ್ಲೆಸ್ಟ್ ಯಾವುದು ಅಂದ್ರೆ ಬೆಂಜಿನ್ ರಿಂಗ್. ಬೆಂಜಿನ್ ರಿಂಗಿಗೆ ಏನ್ ಮಾಡ್ತೀವಿ? CHO ನ ಅಟ್ಯಾಚ್ ಮಾಡಿಸ್ತೀವಿ. ಸೊ ಏನಾಗುತ್ತಪ್ಪ ಇದು? ಬೆಂಜಾಲ್ಡಿಹೈಡ್ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ಒಂದೊಂದಕ್ಕೂ ಒಂದೊಂದು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಸೊ ಎಲ್ಲದಕ್ಕೂ ಏನ್ ಮಾಡಿದ್ದೀನಿ? R ಪ್ಲೇಸ್ ಅಲ್ಲಿ ಹೈಡ್ರೋಜನ್ ನ, R ಪ್ಲೇಸ್ ಅಲ್ಲಿ CH3 ನ, R ಪ್ಲೇಸ್ ಅಲ್ಲಿ ಬೆಂಜಿನ್ ನ ರಿಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ಸೊ ಇನ್ ದ ಸೇಮ್ ವೇ ಯು ಪೀಪಲ್ ಹ್ಯಾವ್ ಟು ಲರ್ನ್ ಈವನ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕೀಟೋನ್ಸ್ಗೂ ಅದರದೇ ಆದಂಥ ಜನರಲ್ ಫಾರ್ಮುಲಾ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ಗೂ ಅದರದೇ ಜನರಲ್ ಫಾರ್ಮುಲಾ ಇರುತ್ತೆ. ಅದರೆಲ್ಲದರಲ್ಲೂ R ಪ್ಲೇಸಲ್ಲಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಿಮ್ಗೆ ಹೊಸ ಕಾಂಪೌಂಡ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಫಾರ್ ದ ನೇಮಿಂಗ್ ಆಫ್ ದೀಸ್ ಕಾಂಪೌಂಡ್ಸ್. ನೇಮಿಂಗ್ ಅಂದರೆ ನಾಮನ್ಕ್ಲೇಚರ್ ಪಾರ್ಟ್ ಬರುತ್ತೆ. ನಾಮನ್ಕ್ಲೇಚರ್ ಅಲ್ಲಿ ನಮಗೆ 2 ಸಿಸ್ಟಮ್ ಇದೆ. ಯಾವ್ದಾವುದು? ಕಾಮನ್ ನೇಮಿಂಗ್, IUPAC. ವೆರಿ ಗುಡ್. ಕಾಮನ್ ನೇಮ್ ಅಲ್ಲಿ ಮತ್ತೆ IUPAC ನಾಮನ್ಕ್ಲೇಚರ್ ಅಲ್ಲಿ ನಾವು ನೇಮ್ ಮಾಡ್ತೀವಿ. ಕಾಮನ್ ನೇಮ್ ಅಲ್ಲಿ ನೇಮ್ ಮಾಡ್ಬೇಕಾದ್ರೆ ಅಷ್ಟೊಂದು ರೂಲ್ಸ್ ಇರಲ್ಲ. IUPAC ನೇಮಿಂಗ್ ಮಾಡ್ಬೇಕಾದ್ರೆ ನಮಗೆ ನಾಮನ್ಕ್ಲೇಚರ್ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಓಕೆ, ಶಾಲ್ ವಿ ಮೂವ್ ಫಾರ್ ನಾಮನ್ಕ್ಲೇಚರ್ ಪಾರ್ಟ್? ಓಕೆ, ಸೊ ನಾಮನ್ಕ್ಲೇಚರ್ ಅಲ್ಲಿ ನಾನು ಆಗ್ಲೇ ಹೇಳಿದೆ 2 ಸಿಸ್ಟಮ್ ಇದೆ. ಒಂದು ಕಾಮನ್ ನೇಮ್, ಇನ್ನೊಂದು IUPAC ನೇಮ್. ಓಕೆ, ಸೊ ಕಾಮನ್ ನೇಮಲ್ಲಿ IUPAC ನೇಮಲ್ಲಿ ನಾನು ಈಗ ಅಲ್ಲಿ ನಿಮಗೆ ಎಕ್ಸಾಂಪಲ್ಸ್ ತಗೊಂಡಲ್ಲ, ಅದನ್ನೇ ಡಿಸ್ಕಸ್ ಮಾಡ್ತೀನಿ ಫಸ್ಟ್. ಸೊ ಫಸ್ಟ್ ಒನ್ ಯಾವ್ದು ತಗೊಂಡಿದ್ದು? HCHO. ಸೊ ಕಾಮನ್ ನೇಮಲ್ಲಿ ನಾವು ಆಲ್ರೆಡಿ ಬರ್ದಿದ್ದೀವಿ ನೇಮ್ನ. ಏನಿದು? ಫಾರ್ಮಾಲ್ಡಿಹೈಡ್. ಓಕೆ, IUPAC ನೇಮಲ್ಲಿ ಏನು ಬರಿತೀವಪ್ಪ? ಮೆಥನಾಲ್. ಯಾಕೆ? ಫಸ್ಟ್ ಏನು ನೋಡಬೇಕು? IUPAC ನೇಮಲ್ಲಿ 1 ಕಾರ್ಬನ್ ಇದೆ. 1 ಕಾರ್ಬನ್ಗೆ ರೂಟ್ ವರ್ಡ್ ಏನು? ಮೆತ್. ಸಿಂಗಲ್ ಬಾಂಡ್ ಇದೆಯಾ ಹೆಚ್ಚಿಗೂ ಮತ್ತೆ ಕಾರ್ಬನ್ಗೂ? AN. ಸಫಿಕ್ಸ್ ಏನು ನಾವು ಆಲ್ಡಿಹೈಡ್ ಅಲ್ಲಿ ಯೂಸ್ ಮಾಡೋದು? AL. ಓಕೆ, ಈ ಬದಲು AL ಯೂಸ್ ಮಾಡ್ತೀವಿ. ಸೊ ಸಫಿಕ್ಸ್ನ ಒಂದು ಕಡೆ ಬರ್ಕೊಳ್ಳಿ, ನೆನಪಿರುತ್ತೆ. ಸೊ ಸಫಿಕ್ಸ್ ಏನು ನಾಮನ್ಕ್ಲೇಚರ್ ಅಲ್ಲಿ ನಾವು ಆಲ್ಡಿಹೈಡ್ಗೆ ಯೂಸ್ ಮಾಡೋದು? AL. ಆಲ್ಕೋಹಾಲ್ ಆದ್ರೆ OL. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆದ್ರೆ OIC ಆಸಿಡ್. ಓಕೆ, ಸೊ ಅದರದೇ ಆದಂಥ ನೇಮಿಂಗಿಗೆ ಆ ರೆಸ್ಪೆಕ್ಟಿವ್ ಸಫಿಕ್ಸ್ನ ಯೂಸ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ಆಲ್ಡಿಹೈಡ್ AL ಅಂತ ಯೂಸ್ ಮಾಡ್ತೀವಿ. ಸೊ 1 ಕಾರ್ಬನ್ ಇರೋದ್ರೆ ಮೀತ್ ಅಂತ ಬರೀತೀಯಾ, ಸಿಂಗಲ್ ಬಾಂಡ್ ಇದ್ರೆ AN ಬರೀತೀಯಾ, ಸಫಿಕ್ಸ್ AL ಬರೀತೀಯಾ. ಸೊ ಇಟ್ ಈಸ್ ಮೆಥನಾಲ್. ನಿಮಗೆ ಅದನ್ನ ನೀವು ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಅಥವಾ ಯಾರು ಹೇಳಿದ್ರೆ ಮೆಥನಾಲ್ OL ಅಂತಾನೆ ಅನ್ಸುತ್ತೆ.
ಅದಕ್ಕೆ ಆದಷ್ಟು ನಾಮನ್ಕ್ಲೇಚರ್ ಪಾರ್ಟಲ್ಲಿ ನೀವು ನೇಮ್ ಬರಿಬೇಕಾದ್ರೆ ಬಿಡಿಸಿ ಬರೀರಿ, ಸಿಂಗಲ್ ಲೆಟರ್ಸ್ನ ಸಪ್ರೇಟ್ ಆಗಿ ಬರೀರಿ. ಸೊ ಇಟ್ ಡೋಂಟ್ ರೈಟ್ ಕರ್ಸಿವ್ ರೈಟ್ ಅಂಡ್ ದೋಸ್ ಥಿಂಗ್ಸ್. ಓಕೆ, ಸೊ ಇದು ಫಸ್ಟ್ ಎಕ್ಸಾಂಪಲ್ ಆಯಿತು. ಸೆಕೆಂಡ್ ಒನ್ ತಗೊಳ್ಳೋಣ. ಅಲ್ಲಿ CH3CHO ರೈಟ್. ಸೊ CH3CHOಗೆ ಕಾಮನ್ ನೇಮ್ ಏನು ಬರೆದ್ವಿ? ಅಸಿಟಾಲ್ಡಿಹೈಡ್. ಯಾಕೆ ಅಂದರೆ CH3 ಗ್ರೂಪ್ ಇದ್ರೆ ಅದನ್ನ ಏನಂತೀವಿ? ಅಸಿಟೈಲ್ ಗ್ರೂಪ್ ಅಂತ ಹೇಳ್ತೀವಿ. ಕಾಮನ್ ನೇಮಲ್ಲಿ CH3 ಇಸ್ ನಥಿಂಗ್ ಬಟ್ ಅಸಿಟೈಲ್. ಓಕೆ, ಸೊ ವೆನ್ ಎವರ್ CH3 ಇಸ್ ರೀಪ್ಲೇಸಿಂಗ್ R, ಅಲ್ಲೆಲ್ಲ ನಾವು ಅಸಿಟೈಲ್ ಅನ್ನೋ ಪ್ರಿಫಿಕ್ಸ್ನ ಯೂಸ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋದೇ ಅವರ್ನ ಅಸಿಟಾಲ್ ಅಂತ. ಓಕೆ, ಸಿನ್ಸ್ ಇಟ್ ಈಸ್ ಅನ್ ಆಲ್ಡಿಹೈಡ್, ಅಸಿಟಾಲ್ಡಿಹೈಡ್. ಓಕೆ, IUPAC ನೇಮಲ್ಲಿ ಅಗೇನ್ ಏನು ಮಾಡಬೇಕು? ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ? 2 ಇದೆ. 2 ಇದ್ರೆ ರೂಟ್ ವರ್ಡ್ ಏನು? ಈತ್. 2 ಕಾರ್ಬನ್ ಆಟಮ್ ಮಧ್ಯದಲ್ಲೂ ಯಾವ ಬಾಂಡ್ ಇದೆಯಪ್ಪ? ಸಿಂಗಲ್ ಬಾಂಡ್ ಇದ್ರೆ ಏನ್ ಬರಿತೀವಿ? AN ಅಲ್ವಾ? ಸೊ ಆಲ್ಡಿಹೈಡ್ ಆದ್ರಿಂದ ಸಫಿಕ್ಸ್ ಏನ್ ಬರಿತೀವಿ? AL. ಸೊ ಇಟ್ ಈಸ್ ನಥಿಂಗ್ ಬಟ್ ಎಥೆನಾಲ್. ಓಕೆ, ಇನ್ನೊಂದು ಆರೋಮ್ಯಾಟಿಕ್ ತಗೊಂಡಿದ್ವಿ ಅಲ್ವಾ? ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಅಲ್ಲಿ ಯಾವ್ದಾಗುತ್ತೆ? ಬೆನ್ಸಾಲ್ಡಿಹೈಡ್ ತಗೊಂಡಿದ್ವಾ? ಸೊ ಕಾಮನ್ ನೇಮಲ್ಲಿ ಏನಂತೀವಿ ಅದನ್ನ? ಬೆನ್ಸಾಲ್ಡಿಹೈಡ್ ಅಂತಾನೆ ಹೇಳ್ತೀವಿ. ಬಿಕಾಸ್ ಇಟ್ ಆಲ್ಡಿಹೈಡ್ ಗ್ರೂಪ್ ಇಸ್ ಅಟ್ಯಾಚ್ ಟು ಬೆನ್ಸಿನ್ ರಿಂಗ್. IUPAC ನೇಮಲ್ಲಿ ಏನು ಹೇಳ್ತೀವಿ? ಕಾಮನ್ ನೇಮಲ್ಲಿ ಏನಂತೀವಿ ಇದನ್ನ? ಬೆನ್ಸಾಲ್ಡಿಹೈಡ್. IUPAC ನೇಮಲ್ಲಿ ಏನು ಹೇಳ್ತೀವಿ? ಸೇಮ್ ಕೂಡ ಹೇಳ್ತೀವಿ, ಬೆನ್ಸಾಲ್ಡಿಹೈಡ್ ಅಂತ. ಇನ್ನೂ ಅಕ್ಯುರೇಟ್ ಆಗಿ ಬರಿಬೇಕು ಅಂದ್ರೆ ಬೆನ್ಸಿನ್ ಇದೆ ಅಂತ. ಬೆನ್ಸಿನ್ ರಿಂಗಿಗೂ ಕಾರ್ಬನ್ಗೂ ಏನಿದೆ? AN, ಸಿಂಗಲ್ ಬಾಂಡ್ ಇದೆ. ಸಫಿಕ್ಸ್ ಏನು? AL, ಬೆನ್ಸನಾಲ್ ಅಂತಾನು ಬರಿತೀವಿ. ಓಕೆನಾ? ನಾನು ಪದೇ ಹೇಳ್ತಾ ಇದ್ದೀನಿ, AL ಬರಿಬೇಕು. ನೀನು ಕರ್ಸಿವ್ ಬರಿಬೇಕಾದ್ರೆ OL ತರ ಕಂಡ್ರೆ ಅದು ತಪ್ಪು ಅಂತ. ಬಿಕಾಸ್ ಇಟ್ ಈಸ್ ಫಾರ್ ಆಲ್ಕೋಹಾಲ್. ಓಕೆ, ಇದು 3 ಎಕ್ಸಾಂಪಲ್ ಇದಕ್ಕೆ ಕೊಟ್ಟಿದ್ದೀನಿ. ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ನ ತಗೊಳ್ಳೋಣ. ನಾಮನ್ಕ್ಲೇಚರ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇಫ್ ಯು ಪೀಪಲ್ ಆರ್ ಥರೋ ವಿತ್ ಎನಿ ಒನ್ ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್ ನಾಮನ್ಕ್ಲೇಚರ್, ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ ದ ನಾಮನ್ಕ್ಲೇಚರ್ ಪಾರ್ಟ್ಸ್. ನೀನು ಒಂದು ಆಲ್ಡಿಹೈಡ್ಗೆ ನಾಮನ್ಕ್ಲೇಚರ್ ಅಥವಾ ನೇಮಿಂಗ್ನ ಮಾಡೋದನ್ನ ಕಲ್ತ್ರೆ ಅದ್ರ ಜೊತೆಗೆ ನಿಮಗೆ ಟೋಟಲ್ ಆಗಿ 11 ಫಂಕ್ಷನಲ್ ಗ್ರೂಪ್ಸ್ ಇದೆ ಅಲ್ಲ ಸೆಕೆಂಡ್ PUಲಿ, ಆ 11 ಫಂಕ್ಷನಲ್ ಗ್ರೂಪ್ಸ್ಗೆ ಯಾವುದಕ್ಕಾದ್ರೂ ನೇಮ್ ಮಾಡ್ಬೋದು. ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್, ಫಿನಾಲ್, ಈಥರ್ಸ್, ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸ್, ಅಮೈನ್, ಅಮೈಡ್, ಎಸ್ಟರ್. ಓಕೆನಾ? ಸೊ ಇಷ್ಟಕ್ಕೂ ನೀನು ಸೇಮ್ ರೂಲ್ಸ್ನೇ ಫಾಲೋ ಮಾಡ್ತೀವಿ, ಏನು ಚೇಂಜಸ್ ಆಗಲ್ಲ. ಅಲ್ಲೆಲ್ಲ ಫಂಕ್ಷನಲ್ ಗ್ರೂಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಅದ್ರ ತಕ್ಕಂಗೆ ನೇಮ್ ಕೂಡ ಚೇಂಜ್ ಮಾಡ್ತೀವಿ. ಬಟ್ ರೂಲ್ ಈಸ್ ಸೇಮ್ ಫಾರ್ ಆಲ್ ದ ಫಂಕ್ಷನಲ್ ಗ್ರೂಪ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನಾವಿವಾಗ ಒಂದಷ್ಟು ಎಕ್ಸಾಂಪಲ್ಸ್ನ ನೇಮಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ವಿ ಅಲ್ಲ. ಅಲ್ಲೆಲ್ಲ ಸಿಂಗಲ್ ಬಾಂಡ್ ಇತ್ತು ನಮಗೆ. ನಾವು ಐ ವಿಲ್ ಟೇಕ್ 2 ಎಕ್ಸಾಂಪಲ್ಸ್ ವೇರ್ ಯು ವಿಲ್ ಗೆಟ್ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ಸ್. ಓಕೆ, ಯಾಕಂದ್ರೆ ಡಬಲ್ ಬಾಂಡ್ ಇರೋದನ್ನು ಹೇಗೆ ನೇಮ್ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕು. ಓಕೆ, ಐ ವಿಲ್ ರೈಟ್ 2 compounds. ಇದು ಡಬಲ್ ಬಾಂಡಿಗೆ ಒಂದು ಬರ್ತಿದ್ದೀನಿ. ಸೊ ಐ ವಿಲ್ ಕಾಲ್ ಇಟ್ ಆಸ್ 4th ಎಕ್ಸಾಂಪಲ್. ಅಲ್ಲಿ 3 ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಸ್ವಲ್ಪ ಲೆಂತಿ ಆಯಿತು, ಬಟ್ ಸ್ಟಿಲ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕಂಟೈನ್ಸ್ ಬೋತ್ ಟ್ರಿಪಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ಓಕೆ, ಸೊ ಇಲ್ಲೆಲ್ಲ ನಮಗೇನು ರೂಲ್ಸ್ ಪ್ರಕಾರ ಏನು? ಪೇರೆಂಟ್ ಚೈನ್ನ ಫಸ್ಟ್ ಕನ್ಸಿಡರ್ ಮಾಡಬೇಕು. ಯಾವ್ದನ್ನ ಪೇರೆಂಟ್ ಚೈನ್ ಅಂತೀರಾ? ಲಾರ್ಜ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಯಾವ್ದ್ರಲ್ಲಿ ಇರುತ್ತೆ ಅದನ್ನೇ ತಗೊಳ್ತೀಯ. ಸೊ ಇಲ್ಲಿರೋದೇ ಒಂದು ಚೈನು. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ದ ಪೇರೆಂಟ್ ಚೈನ್. ಬ್ರಾಂಚೆಡ್ ಇದ್ರೆ ಅಲ್ಲಿ ನೀನ್ ಲೆಕ್ಕ ಹಾಕ್ಬೇಕು ಎಷ್ಟು ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ. ಸೊ ಇದು ಪೇರೆಂಟ್ ಚೈನ್. ದೆನ್ ನಂಬರಿಂಗ್ ಮಾಡಬೇಕು. ನಂಬರಿಂಗ್ ಹೇಗೆ ಮಾಡ್ತೀಯಾ? ಫಂಕ್ಷನಲ್ ಗ್ರೂಪ್ ನಿಯರೆಸ್ಟ್ ಕಾರ್ಬನ್ ಆಟಮ್ ಇಂದ ಸ್ಟಾರ್ಟ್ ಮಾಡಿ.
ಹೌದು, ಫಂಕ್ಷನಲ್ ಗ್ರೂಪ್ ನಿಯರೆಸ್ಟ್ ಕಾರ್ಬನ್ ಆಟಮ್ಗೆ ಲೀಸ್ಟ್ ನಂಬರ್ ಬರಬೇಕು ಅಲ್ವಾ. ಸೊ ನಾನು ಈ ಕಡೆಯಿಂದ ಮಾಡಬೇಕಾ, ಈ ಕಡೆಯಿಂದ ಈ ಕಡೆ ಅಲ್ವಾ. ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್. ಸೊ 1 2 3 4 5 and 6 ರೈಟ್. ಸೊ ಬಿಕಾಸ್ ಆಫ್ 6 ಕಾರ್ಬನ್ ಆಟಮ್ ನಾನು ರೂಟ್ ವರ್ಡ್ ಬರಿತೀನಿ. ಏನಂತ ಬರಿಬೇಕು? ಹೆಕ್ಸ್. ಹೆಕ್ಸ್. ಫಸ್ಟು ಯಾವಾಗಲೇ ಅಷ್ಟೇ ನೇಮಿಂಗ್ ಬರಿಬೇಕಾದ್ರೆ, ಸಿನ್ಸ್ ಯು ಪೀಪಲ್ ಶುಡ್ ನಾಟ್ ರೈಟ್ ದ ಕ್ಯಾಪಿಟಲ್ ಲೆಟರ್ ಇನ್ ಬಿಟ್ವೀನ್ ದ ನೇಮ್. ನಮ್ಗೆ ರೂಲ್ಸ್ ಅದು ಇದೆ ಅಲ್ವಾ, ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಇರಬೇಕು, ಮಧ್ಯದಲ್ಲೆಲ್ಲೂ ನೀವು ಕ್ಯಾಪಿಟಲ್ ಬರಿಬಾರ್ದು ಅಂತ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಓಕೆ, ಅಕಸ್ಮಾತ್ ಏನು ಪ್ರಿಫಿಕ್ಸ್ ಬರಲಿಲ್ಲ ಅಂದ್ರೆ ಇದನ್ನೇ ಕ್ಯಾಪಿಟಲ್ ಮಾಡ್ಕೋಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಹೆಕ್ಸ್ ರೂಟ್ ವರ್ಡ್ ಬಿಕಾಸ್ 6 ಕಾರ್ಬನ್ ಆಟಮ್. ಓಕೆ, ನೆಕ್ಸ್ಟ್ ಎಲ್ಲ ಸಿಂಗಲ್ ಬಾಂಡ್ ಇದ್ರೆ ಏನ್ ಬರೀತ್ಯಾ? ಎನ್ ಬರೀತ್ಯಾ. ಇಲ್ಲಿ ಏನಾಗಿದೆ? ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್ ಇದ್ರೆ ಏನ್ ಬರಿಬೇಕು? ಇ ಎನ್ ಬರಿಬೇಕು. ಓಕೆ, ಡಬಲ್ ಬಾಂಡ್ ನ ಬರಿಬೇಕಾದ್ರೆ ಅದ್ರ ಪೊಸಿಷನ್ ಕೂಡ ಬರಿಬೇಕು. ಯಾವ ಪೊಸಿಷನ್ ಅಲ್ಲಿ ಇದೆ? ಥರ್ಡ್ ಪೊಸಿಷನ್. ಸಿ, ಥರ್ಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಬಂದಿದೆ. ಯು ಕೆನಾಟ್ ಕನ್ಸಿಡರ್ ದಿಸ್, ಯಾಕಂದ್ರೆ ನಿನ್ ನಂಬರಿಂಗ್ ಈ ಕಡೆಯಿಂದ ಮಾಡಿದ್ಯಾ, ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಓನ್ಲಿ. ಸೊ ಥರ್ಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ. ಸೊ ಥರ್ಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇರೋದ್ರನ್ನ ನಾನು ಹೆಕ್ಸ್ 3 ಈನ್ ಅಂತ ಬರಿತೀನಿ. ಕ್ಲಿಯರ್ ಅಲ್ವಾ? ಸೊ ಡಬಲ್ ಬಾಂಡ್ ಆಯ್ತು, ಸ್ಟ್ರೈಟ್ ಚೈನ್ ನಂಬರ್ ಆಫ್ ಕಾರ್ಬನ್ ಆಟಮ್ ಆಯ್ತು. ಇವಾಗ ಯಾವ್ದನ್ನ ಬರಿಬೇಕು? ಫಂಕ್ಷನಲ್ ಗ್ರೂಪ್ ಬರಿಬೇಕು. ಯಾವ್ದು ಫಂಕ್ಷನಲ್ ಗ್ರೂಪ್? ಆಲ್ಡಿಹೈಡ್. ಆಲ್ಡಿಹೈಡ್ಗೆ ಏನ್ ಬರಿತೀವಪ್ಪ? ಎ ಎಲ್ ಅಂತ ಸಫಿಕ್ಸ್ ಬರಿತೀವಿ. ಓಕೆ, ಸಿನ್ಸ್ ದೇರ್ ಇಸ್ ನೋ ಪ್ರಿಫಿಕ್ಸ್, ರೈಟ್ ದಿಸ್ ಒನ್ ಆಸ್ ಅ ಕ್ಯಾಪಿಟಲ್. ಸೊ ನೇಮ್ ಏನಾಯ್ತು? ಹೆಕ್ಸ್ 3 ಈನಾಲ್. ಹೆಕ್ಸ್ 3 ಈನಾಲ್ ಆಯ್ತು. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ರೈಟ್ even for this particular example. ಫಸ್ಟ್ ಏನ್ ಮಾಡ್ತೀವಿ? ಪೇರೆಂಟ್ ಚೈನ್ ನ ಕನ್ಸಿಡರ್ ಮಾಡ್ತೀವಿ. ಯಾವುದು ಪೇರೆಂಟ್ ಚೈನ್? ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಇದೇ ಪೇರೆಂಟ್ ಚೈನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ನೇಮಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ನಂಬರಿಂಗ್ ಮಾಡ್ಬೇಕಲ್ವಾ. ಸೊ ನಂಬರಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಕಾರ್ಬನ್ ಇಂದ ಫಂಕ್ಷನಲ್ ಗ್ರೂಪ್ ಎಲ್ಲಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಫಂಕ್ಷನಲ್ ಗ್ರೂಪ್ ಇರೋಂತ ಕಾರ್ಬನ್ ಇದಲ್ವಾ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್, ರೈಟ್? ಸೊ ಟೋಟಲ್ ಎಷ್ಟು ಕಾರ್ಬನ್ ಇದೆಯೋ ಅಷ್ಟು ಕಾರ್ಬನ್ಗೂ ಏನು ಮಾಡ್ತೀವಿ? ಒಂದೊಂದು ನಂಬರ್ ಕೊಡ್ಕೊಂಡು ಹೋಗ್ತೀವಿ ಅಲ್ವಾ. ಸೊ ಟೋಟಲ್ ಎಷ್ಟಿದೆಯಪ್ಪ? 7 ಇದ್ರೆ ರೂಟ್ ವರ್ಡ್ ಏನು ಬರೀತೀಯ? ಹೆಪ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, 7ಗೆ ಮೋಸ್ಟ್ ಆಫ್ ದ ಟೈಮ್ ಸೆಪ್ಟ್ ಅಂತ ಬರೀತೀರಾ, ಇಲ್ಲ ಸೆಪ್ ಅಂತ ಬರೀತೀರಾ. ದಟ್ ಈಸ್ ರಾಂಗ್. ಕರೆಕ್ಟ್ ರೂಟ್ ವರ್ಡ್ ಯಾವುದು ಅಂದರೆ ಹೆಪ್ಟ್, HEPT. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಡಬಲ್ ಮತ್ತೆ ಟ್ರಿಪಲ್ ಬಾಂಡ್. ಇಲ್ಲಿ 2 ಬಾಂಡ್ ಇರೋದ್ರಿಂದ 2ರದ್ದು ಪೊಸಿಷನ್ ಬರಿಬೇಕು. ನಿಂಗೆ ಒಂದೇ ಒಂದಿತ್ತು ಅಂದ್ರೆ ಅದನ್ನ ಮಾತ್ರ ಬರೀತಿದ್ದೆ. ಡಬಲ್ ಬಾಂಡ್ ಯಾವ ಕಾರ್ಬನ್ಗಿದೆ? ಫಿಫ್ತ್ ಕಾರ್ಬನ್ಗಿದೆ. ಟ್ರಿಪಲ್ ಬಾಂಡ್ ಯಾವ್ದಕ್ಕಿದೆ? ಸೆಕೆಂಡ್ಗಿದೆ. ಸೊ ಫಸ್ಟ್ ಡಬಲ್ ಬಾಂಡ್ ಬರಿತೀವಿ, ಯಾಕಂದ್ರೆ ನೇಮಿಂಗ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ? ಡಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಪೊಸಿಷನ್ ಏನಪ್ಪಾ? 5. ಓಕೆ, 5 ಈನ್. ನೆಕ್ಸ್ಟ್ ಟ್ರಿಪಲ್ ಬಾಂಡ್ 2 YN. ಟ್ರಿಪಲ್ ಬಾಂಡ್ಗೆ YN ಬರಿತೀವಿ, ರೈಟ್ ಅಲ್ವಾ. ಸೊ ನೆಕ್ಸ್ಟ್ ಏನ್ ಬರಿಬೇಕು? ಫಂಕ್ಷನಲ್ ಗ್ರೂಪ್ ಸಫಿಕ್ಸ್ ಬರಿಬೇಕು. ಯಾವ್ದಿದೆ ಫಂಕ್ಷನಲ್ ಗ್ರೂಪ್? ಆಲ್ಡಿಹೈಡ್. ಸಫಿಕ್ಸ್ ಏನು? AL. ಸೊ ಹೆಪ್ಟ್ 5 ಈನ್ 2 YN AL. ಓಕೆ, ನಿನಗೆ ಕ್ವೆಶನ್ ಅಲ್ಲಿ ಐದರ್ ದೇ ವಿಲ್ ಗಿವ್ ದ ಮಾಲಿಕ್ಯೂಲ್ ಸ್ಟ್ರಕ್ಚರ್ and you have to write the name, or else ನೇಮ್ ಕೊಟ್ಟು ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ಬೋದು. ಎರಡೂ ಗೊತ್ತಿರಬೇಕು. ಸೊ ಈ ನೇಮ್ ನೋಡಿದ್ರೇನೆ ನಿಂಗೆ ಇದು ಗೊತ್ತಾಗಬೇಕು. ಹೆಪ್ಟ್ ಅಂದ್ರೆ ಏನು? 7 ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆ. ಸೊ 7 ನಂಬರ್ ಆಫ್ ಕಾರ್ಬನ್ ಆಟಮ್ ಸ್ಟ್ರೈಟ್ ಚೈನ್ ಅಲ್ಲೇ ಇದೆ. ಸೊ ಅದಕ್ಕೆ ಅದರಲ್ಲಿ ಬ್ರಾಂಚ್ ಇಲ್ಲ ಅನ್ನೋದಕ್ಕೆ ನಾವು ಅದನ್ನೇ ಪೇರೆಂಟ್ ಚೈನ್ ಅಂತ ತಗೊಳ್ತೀವಿ. ನೆಕ್ಸ್ಟು ಓಕೆ, ಸೊ ಈ ನೇಮ್ ನೋಡ್ತಿದ್ದ ಹಾಗೇನೆ ನಿನಗೆ ಕಾಂಪೌಂಡ್ ಸ್ಟ್ರಕ್ಚರ್ನ ನೀನು ಇಮ್ಯಾಜಿನ್ ಮಾಡ್ಕೋಬಹುದು. ಹೆಪ್ಟ್ ಅಂದ್ರೆ ಏನು? 7 ನಂಬರ್ ಆಫ್ ಕಾರ್ಬನ್ ಆಟಮ್ಸ್. 5 ಈನ್ ಅಂದ್ರೆ 5th ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್. ವೆರಿ ಗುಡ್. 2 YN ಅಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಟ್ರಿಪಲ್ ಬಾಂಡ್. AL ಅಂದ್ರೆ ಸಫಿಕ್ಸ್ ಆಫ್ ಫಂಕ್ಷನಲ್ ಗ್ರೂಪ್ ಆಲ್ಡಿಹೈಡ್. ಆಲ್ಡಿಹೈಡ್ ಫಸ್ಟ್ ಕಾರ್ಬನ್ಗೆ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಯಾವ್ದು ನಂಬರ್ ಬರ್ದಿಲ್ಲ. ಅಕಸ್ಮಾತ್ ನಂಬರ್ ಬರ್ದಿದ್ರೆ ಇಲ್ಲೆಲ್ಲೋ ಆಲ್ಡಿಹೈಡ್ ಇರ್ತಿತ್ತು ಮಧ್ಯದಲ್ಲಿ. ಇಲ್ಲಿ ನಂಬರ್ ಬರ್ದಿಲ್ಲ ಅಂದ್ರೆ ಅದು ಟರ್ಮಿನಲ್ ಕಾರ್ಬನ್, ಕೊನೆ ಕಾರ್ಬನ್ಗೆ ಇದೆ ಅಂತ, ರೈಟ್. ಸೊ ನೇಮ್ ಇಂದ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಇಂದ ನೇಮ್ ಎರಡೂ ಗೊತ್ತಿರ್ಬೇಕು.
Hmm. ಸೊ ಇದೇ ತರ ಯು ಪೀಪಲ್ ಕ್ಯಾನ್ ರೈಟ್ ನೇಮಿಂಗ್ ಫಾರ್ ದಟ್ ಆಲ್ಡಿಹೈಡ್ ಫಾರ್ ನಂಬರ್ ಆಫ್ ಎಕ್ಸಾಂಪಲ್ಸ್. Hmm. ನೀವೇ ಎಕ್ಸಾಂಪಲ್ಸ್ನ ಬರ್ಕೊಂಡು ಆರಾಮಾಗಿ ಎಷ್ಟೊಂದನ್ನ ಸಾಲ್ವ್ ಮಾಡ್ಬೋದು. ಆ್ಯಂಡ್ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಕ್ಸಾಮಲ್ಲಿ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ತರೋ ಹಾಗೆ ಅದರಲ್ಲೇ ತುಂಬ ಕ್ವೆಶನ್ಸ್ ಕೇಳ್ತಾರೆ ನೇಮಿಂಗ್ ಪಾರ್ಟ್ ಅಥವಾ ನಾಮೆನ್ಕ್ಲೇಚರ್ ಪಾರ್ಟ್. Hmm. ಇಸ್ ಇಟ್ ಕ್ಲಿಯರ್? Yes, ma'am. ಸೊ ಇವಾಗ ನಾವು ಇಷ್ಟೋ ತನಕ ಆಲ್ಡಿಹೈಡ್ಸ್ದು ಡೆಫಿನೇಷನ್, ಜನರಲ್ ಫಾರ್ಮುಲಾ ಅವುಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ನೇಮಿಂಗ್ ಹೇಗೆ ಮಾಡೋದು ಆಲ್ಡಿಹೈಡ್ನ ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ. Yes. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್. ಆಲ್ಡಿಹೈಡ್ನ ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸಿಂದ ಪ್ರಿಪೇರ್ ಮಾಡ್ಬೋದು ಅಂತ. ನಿಮ್ಮ NCERT ಸಿಲೆಬಸ್ ಪ್ರಕಾರ ಆಲ್ಡಿಹೈಡ್ ಪ್ರಿಪ್ರೇಷನಲ್ಲಿ 5 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆ. ದೋಸ್ 5 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆರ್ ನೇಮ್ಡ್ ರಿಯಾಕ್ಷನ್ಸ್. Yes, ma'am. Since they are all named reactions, you people will get pakka one question from this. Yes, One ma'am. question ಬಂದೇ ಬರುತ್ತೆ ಔಟ್ ಆಫ್ 5. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ ಅಲ್ಲಿ ಅಂದರೆ ದಿಸ್. Yes, ma'am. How you people can prepare aldehydes from nitriles or cyanides. ಸಯನೈಡ್ಸ್ನ ಅಥವಾ ನೈಟ್ರೈಲ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಆಲ್ಡಿಹೈಡ್ನ ಪ್ರಿಪೇರ್ ಮಾಡ್ಬೋದು. Yes, ma'am. ಇದನ್ನೇ ನಾವೇನಂತ ಹೇಳ್ತೀವಿ? ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ವೈ ಇಟ್ ಈಸ್ ನೌನ್ ಆಸ್ ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್? ಬಿಕಾಸ್ ದ ಸೈಂಟಿಸ್ಟ್ ನೇಮ್ ಸ್ಟೀಫನ್. ಓಕೆ, ಅವರು ಈ ಪರ್ಟಿಕ್ಯುಲರ್ ಮೆಥಡ್ ಆಫ್ ಪ್ರಿಪ್ರೇಷನ್ನ ನಮಗೆ ಕೊಟ್ಟಿದ್ದು. ಓಕೆ, ಅದಕ್ಕೆ ಅವ್ರ ನೇಮಲ್ಲೇ ನಾವು ಈ ಪರ್ಟಿಕ್ಯುಲರ್ ರಿಯಾಕ್ಷನ್ನ ಹೇಳ್ತೀವಿ. ಓಕೆ, Yes, ma'am. ಸೊ ಇದರಲ್ಲಿ ಏನು ಮಾಡ್ತೀವಿ? ನೈಟ್ರೈಲ್ಸ್ ಅಥವಾ ಸಯನೈಡ್ಸ್ನ ತಗೊಳ್ತೀವಿ. ಬೋತ್ ಆರ್ ಸೇಮ್. ಸಯನೈಡ್ಸ್ ಆಲ್ಸೋ ಬಿಲಾಂಗ್ಸ್ ಟು ನೈಟ್ರೈಲ್ಸ್ ಅಲ್ವಾ? ಸೊ ಸಯನೈಡ್ಸ್ನ ತಗೊಳ್ತೀವಿ. ಸಯನೈಡ್ಸ್ ಅಂದರೆ RC triple bond N. ವೆರಿ ಗುಡ್, RC ಟ್ರಿಪಲ್ ಬಾಂಡ್ N. ಓಕೆ, ಸಿನ್ಸ್ ಇಟ್ ಈಸ್ ಅ ರಿಡಕ್ಷನ್ ರಿಯಾಕ್ಷನ್ ಏನು ಮಾಡಬೇಕು? Addition of hydrogen. ಎಸ್, ರಿಡಕ್ಷನ್ ಅಂದರೆ ಹೈಡ್ರೋಜನ್ನ ಆ್ಯಡ್ ಮಾಡಬೇಕು, ಇಲ್ಲ ಆಕ್ಸಿಜನ್ನ ರಿಮೂವ್ ಮಾಡಬೇಕು. ಬಟ್ ಇಲ್ಲಿ ಆಕ್ಸಿಜನ್ ಇಲ್ವೇ ಇಲ್ಲ, Yes, ಇನ್ನು ma'am. ಹೈಡ್ರೋಜನ್ನೇ ಆ್ಯಡ್ ಮಾಡಬೇಕು. ಬಿಕಾಸ್ ನಮಗೆ ಫೈನಲ್ ಪ್ರಾಡಕ್ಟ್ ಏನು ಬರಬೇಕು? Aldehyde. ಆಲ್ಡಿಹೈಡ್. ಅದರಲ್ಲಿ RCHO ಬರಬೇಕು. ಹೆಚ್ಚೇ ಇಲ್ವಲ್ಲ ಇಲ್ಲಿ. Yes, ಸೊ ದಟ್ಸ್ ವೈ ಯು ಹ್ಯಾವ್ ಟು ಆ್ಯಡ್ ma'am. 2 moles of hydrogen. 2 moles ಆಫ್ ಹೈಡ್ರೋಜನ್. ಯಾಕೆ 2 moles ಅದನ್ನು ನೆಕ್ಸ್ಟ್ ನೋಡೋಣ. Yes, ma'am. ಓಕೆ, ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಾವು ಸ್ಟ್ಯಾನಸ್ ಕ್ಲೋರೈಡ್ನ ತಗೊಳ್ತೀವಿ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಾವು ಸ್ಟ್ಯಾನಸ್ ಕ್ಲೋರೈಡ್ನ ತಗೊಳ್ತೀವಿ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಸ್ಟ್ಯಾನಸ್ ಕ್ಲೋರೈಡ್ನ ಇನ್ ಪ್ರೆಸೆನ್ಸ್ ಆಫ್ HCl ಯೂಸ್ ಮಾಡ್ತೀವಿ. Yes, ma'am. ಏನಾಗುತ್ತೆ? ನೀನು ಸ್ಟ್ಯಾನಸ್ ಕ್ಲೋರೈಡ್ ಹಾಕ್ತಿದ್ದಂಗೆನೆ ಈ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ಟ್ರಿಪಲ್ ಬಾಂಡ್ break ಆಗುತ್ತೆ. ಬ್ರೇಕ್ ಆಗುತ್ತೆ. ಟ್ರಿಪಲ್ ಬಾಂಡ್ ಬ್ರೇಕ್ ಆಗಿ ನಾವು ತಗೊಂಡಂಥ ಹೈಡ್ರೋಜನ್ ಒಂದು ಕಾರ್ಬನ್ಗೆ ಹೋಗುತ್ತೆ, ಇನ್ನೊಂದು ನೈಟ್ರೋಜನ್ಗೆ ಹೋಗುತ್ತೆ. Yes, ma'am. ಬಿಕಾಸ್ ಟು ಬ್ಯಾಲೆನ್ಸ್ ದ ವೇಲೆನ್ಸಿ ಆಫ್ Carbon atom. ಕಾರ್ಬನ್ ಆಟಮ್ ಆ್ಯಂಡ್ ನೈಟ್ರೋಜನ್ ಆಟಮ್. ಸೊ ಎರಡಕ್ಕೂ ಒಂದೊಂದು ಹೈಡ್ರೋಜನ್ ಹೋಗ್ಬೇಕಲ್ಲ, ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ 2 moles ಆಫ್ ಹೈಡ್ರೋಜನ್. ಕ್ಲಿಯರ್? ಸೊ ಇವಾಗ ಏನು ಬರುತ್ತೆ ನಿಮಗೆ? RCH double bond RCH ಡಬಲ್ ಬಾಂಡ್ NH. NH. ಯಾಕಂದ್ರೆ ಒಂದು ಹೈಡ್ರೋಜನ್ ಕಾರ್ಬನ್ಗೆ ಹೋಯ್ತು, ಇನ್ನೊಂದು ಹೈಡ್ರೋಜನ್ ನೈಟ್ರೋಜನ್ಗೆ ಹೋಯ್ತು. ಟ್ರಿಪಲ್ ಬಾಂಡ್ ಇದ್ದಿದ್ದು ಒಂದು ಬಾಂಡ್ ಬ್ರೇಕ್ ಆಗಿ ಡಬಲ್ ಬಾಂಡ್ ಆಯ್ತು. ಇದನ್ನೇನಂತೀಯಪ್ಪ ಇಂಟರ್ಮೀಡಿಯೇಟ್ನ? ಇಮೀನ್ ಅಂತೀಯ. ಓಕೆನಾ? ಸೊ ಇಂಟರ್ಮೀಡಿಯೇಟ್ ಈಸ್ ನಥಿಂಗ್ ಬಟ್ ಇಮೀನ್. ಓಕೆ, ಆಲ್ಕೈಲ್ ಸಯನೈಡ್ ನೀನು ಸ್ಟ್ಯಾನಸ್ ಕ್ಲೋರೈಡಿಂದ ರಿಡಕ್ಷನ್ ಮಾಡ್ತಿದ್ಯಾ. Yes, ma'am. ಇಮೀನ್ ಬಂತು, ಬಟ್ ನಮ್ಗೆ ಇಮೀನ್ ಬೇಕಾ? ಇಲ್ಲ, ಆಲ್ಡಿಹೈಡ್ ಬೇಕು. ಇಲ್ಲಿ ನೋಡಿ, ಆಲ್ಡಿಹೈಡ್ ಅಲ್ಲಿ RCH ಡಬಲ್ ಬಾಂಡ್ NH ಇದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಟು ಗೆಟ್ ಆಲ್ಡಿಹೈಡ್? ಆಕ್ಸಿಜನ್ ಆಕ್ಸಿಜನ್ ಆಡ್ ಮಾಡಬೇಕು, NH ಈ NH ಮತ್ತೆ ಡಬಲ್ ಬಾಂಡ್ ನ ರಿಮೂವ್ ಮಾಡಬೇಕು. ಸೊ NH ನ ರಿಮೂವ್ ಮಾಡಬೇಕು, ಆಕ್ಸಿಜನ್ ಆಡ್ ಮಾಡಬೇಕು ಅಂದ್ರೆ ಸಿಂಪಲ್ ಥಿಂಗ್ ಏನು? ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಮಾಡಬೇಕು ಅಥವಾ ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು. ಒಂದು ಆಸಿಡ್ ಪ್ರೆಸೆನ್ಸ್ ಅಲ್ಲಿ ವಾಟರ್ನ ಆಡ್ ಮಾಡ್ತೀನಿ. ಓಕೆನಾ? ಒಂದು ಆಸಿಡ್ ಪ್ರೆಸೆನ್ಸ್ ಅಲ್ಲಿ ವಾಟರ್ನ ಆಡ್ ಮಾಡೋದು ಅಂದ್ರೆ ಹೇಗೆ? H2O ವಿಲ್ ಗೆಟ್ ಆಡೆಡ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ಇಲ್ಲಿ H+ ಅಂದ್ರೆ ಆಸಿಡ್. ಆಸಿಡ್ನ ನಾವು H+ ಇಂದ ಡಿನೋಟ್ ಮಾಡ್ತೀವಿ. ಸೊ H2O ಆಡ್ ಮಾಡ್ತೀಯ. H2O ಏನಾಗಿ ಸ್ಪ್ಲಿಟ್ ಆಗುತ್ತಪ್ಪ? H+OH-. ಬಟ್ ಇಲ್ಲಿ ನಮ್ಗೆ ಬೇಕಾಗಿರೋದೇನು? O ಮಾತ್ರ ತಾನೆ.
ಎಸ್ H2 ಮತ್ತೆ O. O1 ಇಲ್ಲಿ ಬಾಂಡ್ ಯಾವ್ದು ಮಧ್ಯೆ ಬ್ರೇಕ್ ಆಗುತ್ತೆ? ಡಬಲ್ ಬಾಂಡ್. ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ. ಡಬಲ್ ಬಾಂಡ್ ಬ್ರೇಕ್ ಆಗಿ O R ಗೆ ಬಂದು O ಅಟ್ಯಾಚ್ ಆಗುತ್ತೆ, H2 NH ಗೆ ಅಟ್ಯಾಚ್ ಆಗುತ್ತೆ. ಸೊ ವಾಟ್ ಯು ವಿಲ್ ಗೆಟ್? RCH RCHO NH4 ಪ್ಲಸ್. NH4 ಪ್ಲಸ್ ಆದ್ರೂ ಬರಿಬೋದು, ಅಥವಾ NH ಇದೆಯಲ್ಲ NH ಗೆ H2 ಆಡ್ ಮಾಡಿದ್ರೆ NH3 ನಾದ್ರೂ ಬರ್ಬೋದು. ಎಸ್ ಮ್ಯಾಮ್. ಸೊ ಯು ಕ್ಯಾನ್ ಗೆಟ್ ಬೋತ್ ಥಿಂಗ್ಸ್. ಹ್ಮ್. NH4 ಪ್ಲಸ್ ಬರೆದ್ರೆ ಇಲ್ಲಿರೋ HCl ಅಟ್ಯಾಚ್ ಆಗಿ NH4Cl ಬರುತ್ತೆ. ಎಸ್ ಓಕೆನಾ? ಸೊ ಇದು ಈಸಿ ಅನ್ಸುತ್ತೆ. NH3 ಅಮೋನಿಯಾ ಬರುತ್ತೆ ಬೈ ಪ್ರಾಡಕ್ಟ್, ಅದು ಯೂಟಿಲೈಸ್ ಆಗುತ್ತೆ. ಸೊ ನಮಗೆ ಬೇಕಿರೋಂಥ ಮೇನ್ ಪ್ರಾಡಕ್ಟ್ ಆಲ್ಡಿಹೈಡ್ ಬಂತಾ? ಎಸ್ ಮ್ಯಾಮ್. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಕಾಲ್ಡ್ ಆಸ್ ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್. ನಾನು ಇಲ್ಲಿ ಜನರಲ್ ಫಾರ್ಮುಲಾ ಬರ್ದಿದ್ದೀನಿ ಅಥವಾ ಜನರಲ್ ರಿಯಾಕ್ಷನ್ ಬರ್ದಿದ್ದೀನಿ. ವಿಲ್ ಟೇಕ್ ಸಮ್ ಎಕ್ಸಾಂಪಲ್ ಫಾರ್ ದಿಸ್ ಪರ್ಟಿಕ್ಯುಲರ್. ಸೊ ಎಕ್ಸಾಂಪಲ್ಸ್ ತಗೊಳ್ಳೋಣ. ಓಕೆ, ಎಕ್ಸಾಂಪಲ್ ರಿಯಾಕ್ಷನ್ ಅಂದ್ರೆ R ಜಾಗಕ್ಕೆ ಏನ್ ಹಾಕ್ತೀವಿ? ಎನಿ ಆಲ್ಕೈಲ್ ಎನಿ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್. ಓಕೆ, ನಾನು ಸಿಂಪಲ್ ಎಕ್ಸಾಂಪಲ್ CH3 ತಗೊಂಡು ಮಾಡ್ತೀನಿ. ಓಕೆ, ಫಸ್ಟ್ ಏನ್ ಮಾಡ್ತೀರಾ? ಆಲ್ಕೈಲ್ ನೈಟ್ರೈಲ್ ತಗೊಳ್ತೀರಾ, ದಟ್ ಈಸ್ ನಥಿಂಗ್ ಬಟ್ CH3CN, ರೈಟ್? ಎಸ್ ಮ್ಯಾಮ್. ಅದಕ್ಕೆ ಏನ್ ಮಾಡಬೇಕು? ಹೈಡ್ರೋಜನ್ 2 moles ಆಫ್ ಹೈಡ್ರೋಜನ್ ನ ಆಡ್ ಮಾಡ್ತೀಯ. ಯಾವ್ದ್ರ ಪ್ರೆಸೆನ್ಸ್ ಅಲ್ಲಿ? SnCl2 HCl. SnCl2 ನ HCl ಅಲ್ಲಿ ತಗೊಳ್ತೀವಿ. ಸ್ಟಾನಸ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ HCl. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಟ್ರಿಪಲ್ ಬಾಂಡ್ ಬ್ರೇಕ್ ಆಗಿ 2 moles ಆಫ್ ಹೈಡ್ರೋಜನ್ ಅಲ್ಲಿ ಒಂದು ಕಾರ್ಬನ್ಗೆ ಹೋಗುತ್ತೆ, ಇನ್ನೊಂದು ನೈಟ್ರೋಜನ್ಗೆ ಹೋಗುತ್ತೆ. ಸೊ ವಾಟ್ ಯು ವಿಲ್ ಗೆಟ್? CH3 CH ಡಬಲ್ ಬಾಂಡ್ NH, ರೈಟ್? ಎಸ್ ಮ್ಯಾಮ್. C ಮತ್ತೆ N, ಕಾರ್ಬನ್ ಮತ್ತೆ ನೈಟ್ರೋಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಮೀನ್. ಅದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್. ಇಲ್ಲಿ ಮೀಥೈಲ್ ಗ್ರೂಪ್ ಇಂದ ಬಂದಿದೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಮಿಥೈಲ್ ಇಮೀನ್ ಅಷ್ಟೇ. ಓಕೆ, ಸೊ ಮಿಥೈಲ್ ಇಮೀನ್ ಅಂತ ಹೇಳ್ತೀವಿ. ಓಕೆ, ಬಟ್ ನಮಗೆ ಬರ್ಬೇಕಿರೋ ಪ್ರಾಡಕ್ಟ್ ಇದಾ? ಇಲ್ಲ, ನಾವು ಮಿಥೈಲ್ ಸಯನೈಡ್ ತಗೊಂಡಿದೀವಿ. ಸ್ಟಾನಸ್ ಕ್ಲೋರೈಡ್ ನ ಆಡ್ ಮಾಡಿದ ತಕ್ಷಣ ಹೈಡ್ರೋಜನ್ ತಗೊಂಡು ಏನಾಯ್ತು? ಮಿಥೈಲ್ ಇಮೀನ್ ಬಂತು. ನಮಗೆ ಬೇಕಿರೋದು ಮಿಥೈಲ್ ಇಮೀನ್ ಅಲ್ಲ. ವಾಟ್ ಯು ಹ್ಯಾವ್ ಟು ಡೂ? ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು. ಸೊ ಹೈಡ್ರೋಜನ್ ಪ್ರೆಸೆನ್ಸ್ ಅಲ್ಲಿ ಅಥವಾ ಆಸಿಡ್ ಪ್ರೆಸೆನ್ಸ್ ಅಲ್ಲಿ ವಾಟರ್ ನ ಆಡ್ ಮಾಡಬೇಕು. ಸೊ ದಿಸ್ ವಾಟರ್ ವಿಲ್ ಸ್ಪ್ಲಿಟ್ ಅಪ್ ಇಂಟು H2 and O. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ? ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ. O ಬಂದು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಯಾಕೆ ಹಿಂಗೆ ಆಯ್ತು? ನಮಗೆ ಬೇಕಿರೋದೇ ಅದಲ್ವಾ? CH3 ಇದೆ, CH ಇದೆ, ಇಲ್ಲಿಗೆ ಒಂದು O ಬಂದು ಅಟ್ಯಾಚ್ ಆದ್ರೆ ಆಲ್ಡಿಹೈಡ್ ಬಂತು. ಸೊ H2 NH ಜೊತೆ ಕಂಬೈನ್ ಆಗುತ್ತೆ. ಸೊ CH3 CHO ಬಂತು. ದಟ್ ಈಸ್ ನಥಿಂಗ್ ಬಟ್ ethanol or acetaldehyde with NH3. Okay, this is Stephan reduction reaction by using stannous chloride and acid hydrolysis process. Clear? Yes ma'am. Okay, so idu first reduction reaction athwa first preparation method for the preparation of aldehyde. Okay, next namige ಇನ್ನೊಂದಷ್ಟು ಪ್ರಿಪ್ರೇಷನ್ ಮೆಥಡ್ಸ್ ಇದೆ. ಸ್ಟೀಫನ್ ಆದ್ಮೇಲೆ ರೋಸನ್ಮ್ಯಾಂಡ್, ಎಟಾರ್ಡ್ ಅಂತ ಎಲ್ಲ ಬರುತ್ತೆ, ಗಟರ್ಮನ್ ಕೋಚ್ ಎಲ್ಲ ಬರುತ್ತೆ. ಸೊ ದೋಸ್ ಆರ್ ಆಲ್ ನೇಮ್ಡ್ ರಿಯಾಕ್ಷನ್ಸ್. ಈ ಪ್ರಿಪ್ರೇಷನ್ ಮೆಥಡ್ಸ್ನ, ಇನ್ನುಳಿದಂಥ ಪ್ರಿಪ್ರೇಷನ್ ಮೆಥಡ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ದೀವಲ್ಲ, ಫ್ರಮ್ ದ ಡೆಫಿನೇಷನ್ ಟಿಲ್ ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್ ಪ್ರಿಪ್ರೇಷನ್, ಸೊ ಅಷ್ಟರಲ್ಲಿ ಏನೇನು ಇಂಪಾರ್ಟೆಂಟು, ಯಾವ್ಯಾವ ಥರ ಓದಬೇಕಂತ ಹೇಳಿದ್ದೀನಿ. ಈ ನಮ್ಮ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಯುಟಿಲೈಸ್ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇದೇ ಥರ ತುಂಬ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅದೆಲ್ಲದ್ರದ್ದು ಸದುಪಯೋಗನ ಪಡ್ಕೊಳ್ಳಿ. ಹಾಗೆಯೇ ನಾವು ಈಗ ಯಾವ ರೀತಿ ಪಕ್ಕದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದ್ದೀವಿ ನಮ್ಮ ವಿಡಿಯೋ ಕ್ಲಾಸಲ್ಲಿ, ಅದೇ ಥರ ನಮ್ಮ ರೆಗ್ಯುಲರ್ ಕ್ಲಾಸಸ್ನು ಕೂಡ ದಿವಿಜಯ ಸಂಸ್ಥೆಯಲ್ಲಿ ಮಾಡ್ತೀವಿ. ಆ ಉಪಯೋಗನ ನೀವು ಪಡ್ಕೋಬೋದು. ಧನ್ಯವಾದಗಳು.